ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom 5th ಸೆಮಿಸ್ಟರ್ ಆಡಿಟ್ ಲೆಕ್ಕ ಪರಿಶೋಧನೆ ವಿಷಯಕ್ಕೆ ಸಂಬಂಧಪಟ್ಟಂತೆ 2 ಅಂಕಕ್ಕೆ ಕೇಳುವಂಥ ಪ್ರಮುಖ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ. ಡಿಸ್ಕ್ರಿಪ್ಷನಲ್ಲಿ ಆ್ಯಪ್ ಲಿಂಕ್ನ ಕೊಟ್ಟಿರ್ತೀವಿ. ಸೊ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಯಾವುದಾದ್ರೂ ಒಂದು ಸಬ್ಜೆಕ್ಟ್ಗೆ ನೀವು ಜಾಯ್ನ್ ಆದರೆ ಇಲ್ಲಿ ಮುಂದೆ ನಡೆಯುವಂತಹ ಎಕ್ಸಾಮ್ಸ್ಗಳ ಆ್ಯಕ್ಯುರೇಟ್ ಕ್ವಶನ್ಸ್ಗಳು ಮತ್ತು ನೋಟ್ಸ್ಗಳು ನಿಮಗೆ ಸಿಗುತ್ತೆ. ಹಾಗೆಯೇ 6th ಸೆಮಿಸ್ಟರ್ ಕ್ಲಾಸ್ ಫ್ರೀ ಆಗಿರುತ್ತೆ. ಯಾರು 5th ಸೆಮ್ ಜಾಯ್ನ್ ಆಗ್ತಾರೆ ಅವರಿಗೆ. ಸೊ 2 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆ, ಲೆಕ್ಕ ಪರಿಶೋಧನೆ ಎಂದರೇನು? ಸೊ ನೀವು ಅದಕ್ಕೆ ಉತ್ತರ ಬರೀಬೇಕಾಗಿರೋದು, ಒಂದು ವ್ಯವಹಾರ ಸಂಸ್ಥೆಯ ಲೆಕ್ಕ ಪುಸ್ತಕಗಳಲ್ಲಿನ ದಾಖಲೆಗಳ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳಲು ಅರ್ಹನಾದ ಒಬ್ಬ ಸ್ವತಂತ್ರ ವ್ಯಕ್ತಿಯಿಂದ ಅದರ ಲೆಕ್ಕದ ಪುಸ್ತಕಗಳನ್ನು ಮತ್ತು ಅವುಗಳಿಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸುವುದಕ್ಕೆ ಲೆಕ್ಕ ಪರಿಶೋಧನೆ ಎನ್ನುತ್ತೇವೆ. ಎರಡನೇ ಪ್ರಶ್ನೆ, ನಿರಂತರ ಲೆಕ್ಕ ಪರಿಶೋಧನೆ ಎಂದರೇನು? ಉತ್ತರ ಅದಕ್ಕೆ, ಲೆಕ್ಕ ಪರಿಶೋಧಕನು ಒಂದು ವ್ಯಾಪಾರಿ ಸಂಸ್ಥೆಯ ಎಲ್ಲ ಲೆಕ್ಕಪತ್ರಗಳನ್ನ ಇಡೀ ವರ್ಷ ನಿಯತಕಾಲಿಕವಾಗಿ, ಅಂದರೆ ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ ಭೇಟಿ ಕೊಟ್ಟು ವಿವರವಾಗಿ ಕೂಲಂಕುಷವಾಗಿ ಪರಿಶೀಲಿಸುವ ವಿಧಾನಕ್ಕೆ ನಿರಂತರವಾದ ಅಥವಾ ಪರಿಪೂರ್ಣ ಲೆಕ್ಕ ಪರಿಶೋಧನೆ ಎನ್ನುತ್ತೇವೆ. ಇನ್ನು ಮೂರನೇ ಪ್ರಶ್ನೆ ವಿಸ್ತರಿಸಿ ಮೇಲೆ ಇರುತ್ತೆ. ಸೊ ಮೊದಲನೇದ್ದು ICWAI, ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಆ್ಯಂಡ್ ವರ್ಕ್ಸ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ನೆಕ್ಸ್ಟು ICAI ನೋಡ್ಕೊಳ್ಳಿ, ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ನೆಕ್ಸ್ಟು IAASB, ಇಂಟರ್ನ್ಯಾಷನಲ್ ಆಡಿಟಿಂಗ್ ಆ್ಯಂಡ್ ಅಶ್ಯೂರೆನ್ಸ್ ಸ್ಟ್ಯಾಂಡರ್ಡ್ ಬೋರ್ಡ್. ನೆಕ್ಸ್ಟು AS, ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ನೆಕ್ಸ್ಟು AASB, ಆಡಿಟಿಂಗ್ ಆ್ಯಂಡ್ ಅಶ್ಯೂರೆನ್ಸ್ ಸ್ಟ್ಯಾಂಡರ್ಡ್ ಬೋರ್ಡ್. ನೆಕ್ಸ್ಟು FCA, ಫೆಲೋ ಚಾರ್ಟೆಡ್ ಅಕೌಂಟೆಂಟ್. ನೆಕ್ಸ್ಟು LIFO, ಲಾಸ್ಟ್ ಇನ್ ಫಸ್ಟ್ ಔಟ್. ಸೊ ಇಷ್ಟು ವಿಸ್ತರಿಸಿ ಕ್ವಶನ್ಗಳನ್ನ ನೋಡ್ಕೊಳ್ಳಿ. ಮೂರನೇ ಪ್ರಶ್ನೆ ಇದು ಬೇಡ, ಇದರ ಅವಶ್ಯಕತೆ ಇಲ್ಲ. ನಾಲ್ಕನೇ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಸೊ ವ್ಯವಸ್ಥಾಪಕ ಲೆಕ್ಕ ಪರಿಶೋಧನೆ ಎಂದರೇನು? ವ್ಯವಸ್ಥಾಪಕ ಲೆಕ್ಕ ಪರಿಶೋಧನೆ ಎಂದರೆ ಒಂದು ಸಂಸ್ಥೆಯ ನಿರ್ವಹಣಾ ಕಾರ್ಯಕ್ಷಮತೆ, ನೀತಿಗಳು, ಗುರಿಗಳು ಮತ್ತು ಆಡಳಿತಾತ್ಮಕ ದಕ್ಷತೆಯನ್ನು ವ್ಯವಸ್ಥಿತವಾಗಿ ಪರಿಶೀಲಿಸುವ ಪ್ರಕ್ರಿಯೆಯಾಗಿದೆ. ಇದು ಕೇವಲ ಹಣಕಾಸಿನ ದಾಖಲೆಗಳ ಪರಿಶೀಲನೆಯಲ್ಲ, ಬದಲಾಗಿ ಉನ್ನತ ನಿರ್ವಹಣೆ ಸರಿಯಾದ ನಿರ್ಧಾರವಾಗಿದೆ ತೆಗೆದುಕೊಳ್ಳುತ್ತದೆ ಮತ್ತು ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುತ್ತದೆ. ಇದು ಮೌಲ್ಯಮಾಪನವನ್ನು ಮಾಡುತ್ತದೆ. ಆಂತರಿಕ ಲೆಕ್ಕ ಪರಿಶೋಧನೆ ಎಂದರೇನು? ಆರನೇ ಪ್ರಶ್ನೆ, ಆಂತರಿಕ ಲೆಕ್ಕ ಪರಿಶೋಧನೆಯು ಕಂಪನಿಯ ಆಂತರಿಕ ವ್ಯವಸ್ಥೆಗಳು, ಪ್ರಕ್ರಿಯೆಗಳು ಮತ್ತು ಕಾರ್ಯವಿಧಾನಗಳನ್ನು ಪಕ್ಷಪಾತವಿಲ್ಲದೆ ವಿಮರ್ಶಿಸುವುದಾಗಿದೆ. ಏಳನೇ ಪ್ರಶ್ನೆ, ವಾರ್ಷಿಕ ಲೆಕ್ಕ ಪರಿಶೋಧನೆ ಎಂದರೇನು? ವಾರ್ಷಿಕ ಲೆಕ್ಕ ಪರಿಶೋಧನೆಯು ಒಂದು ಸಂಸ್ಥೆಯ ಆರ್ಥಿಕ ವರ್ಷದ ಹಣಕಾಸಿನ ದಾಖಲೆಗಳು, ವರದಿಗಳು ಮತ್ತು ವ್ಯವಹಾರಗಳನ್ನು ಸ್ವತಂತ್ರ ಲೆಕ್ಕ ಪರಿಶೋಧಕರಿಂದ ವರ್ಷಕ್ಕೊಮ್ಮೆ ಪರಿಶೀಲಿಸುವ ಪ್ರಕ್ರಿಯೆಯಾಗಿದೆ. ಎಂಟನೇ ಪ್ರಶ್ನೆ, ಅಡಾವೆ ಪತ್ರಿಕೆ ಲೆಕ್ಕ ಪರಿಶೋಧನೆ ಎಂದರೇನು? ಅಡಾವೆ ಪತ್ರಿಕೆ ಲೆಕ್ಕ ಪರಿಶೋಧನೆ ಎಂದರೆ ವ್ಯವಹಾರವೊಂದರ ಆಸ್ತಿ ಮತ್ತು ಹೊಣೆಗಾರಿಕೆಗಳ ಪಟ್ಟಿಯನ್ನು ಒಳಗೊಂಡಿರುವ ಅಡಾವೆ ಪತ್ರಿಕೆ ಅಥವಾ ಬ್ಯಾಲೆನ್ಸ್ ಶೀಟನ್ನು ಕೂಲಂಕುಷವಾಗಿ ತಪಾಸಣೆ ಮಾಡುವುದಾಗಿದೆ. ಶಾಸನಬದ್ಧ ಲೆಕ್ಕ ಪರಿಶೋಧನೆ ಎಂದರೇನು? ಕಂಪನಿ ಅಥವಾ ಸಂಸ್ಥೆಯು ಕಾನೂನಿನ ನಿಯಮಗಳ ಪ್ರಕಾರ ಕಡ್ಡಾಯವಾಗಿ ಮಾಡಿಸಬೇಕಾದ ಲೆಕ್ಕಪತ್ರಗಳ ತಪಾಸಣೆಯನ್ನು ಶಾಸನಬದ್ಧ ಲೆಕ್ಕ ಪರಿಶೋಧನೆ ಎನ್ನಲಾಗುತ್ತದೆ. ಸಂಯುಕ್ತ ಲೆಕ್ಕ ಪರಿಶೋಧನೆ ಎಂದರೇನು? ಸಂಯುಕ್ತ ಲೆಕ್ಕ ಪರಿಶೋಧನೆಯು ಒಂದು ಸಂಸ್ಥೆಯ ಹಣಕಾಸಿನ ದಾಖಲೆಗಳನ್ನು ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚು ಸ್ವತಂತ್ರ ಲೆಕ್ಕ ಪರಿಶೋಧಕರು ಅಥವಾ ಲೆಕ್ಕ ಪರಿಶೋಧನಾ ಸಂಸ್ಥೆಗಳು ಒಟ್ಟಾರೆಯಾಗಿ ಸೇರಿ ಪರಿಶೀಲಿಸುವುದಾಗಿದೆ. ಲೆಕ್ಕ ಪರಿಶೋಧನಾ ನಮೂನೆ ಎಂದರೇನು? ಲೆಕ್ಕ ಪರಿಶೋಧನಾ ನಮೂನೆ ಎನ್ನುವುದು ಲೆಕ್ಕ ಪರಿಶೋಧನೆಯ ಪ್ರಕ್ರಿಯೆಯಲ್ಲಿ ಬಳಸುವ ಒಂದು ನಿರ್ದಿಷ್ಟ ವಿನ್ಯಾಸ ಅಥವಾ ದಾಖಲೆಯಾಗಿದೆ. ಲೆಕ್ಕ ಪರಿಶೋಧನೆ ಪುರಾವೆ ಎಂದರೇನು? ಲೆಕ್ಕ ಪರಿಶೋಧನಾ ಪುರಾವೆ ಎಂದರೆ ಹಣಕಾಸಿನ ಹೇಳಿಕೆಗಳ ನಿಖರತೆಯನ್ನು ಪರಿಶೀಲಿಸಲು ಮತ್ತು ತನಿಖೆ ಮಾಡಲು ಲೆಕ್ಕ ಪರಿಶೋಧಕರು ಸಂಗ್ರಹಿಸುವ ಎಲ್ಲ ಮಾಹಿತಿ, ದಾಖಲೆಗಳು ಮತ್ತು ದಸ್ತಾವೇಜುಗಳಾಗಿವೆ. 13ನೇ ಪ್ರಶ್ನೆ, ಲೆಕ್ಕ ಪರಿಶೋಧನೆ ಅಪಾಯ ಎಂದರೇನು? ಸಂಸ್ಥೆ ಹೇಳಿಕೆಗಳನ್ನು, ಲೆಕ್ಕಪತ್ರಗಳನ್ನು ಪರಿಶೀಲಿಸುವಾಗ ಲೆಕ್ಕ ಪರಿಶೋಧಕ ಪಡೆಯಬಹುದಾದ ದೋಷಗಳು ಅಥವಾ ವಂಚನೆಗಳನ್ನು ಕಂಡುಹಿಡಿಯುವ ಸಾಧ್ಯತೆಗಳನ್ನು ಲೆಕ್ಕ ಪರಿಶೋಧನೆ ಅಪಾಯ ಎನ್ನುವರು. ಲೆಕ್ಕ ಪರಿಶೋಧನೆ ಕಾರ್ಯಕ್ರಮ ಎಂದರೇನು? ಲೆಕ್ಕ ಪರಿಶೋಧನಾ ಕಾರ್ಯಕ್ರಮ ಎನ್ನುವುದು ಲೆಕ್ಕ ಪರಿಶೋಧಕರು ಒಂದು ಸಂಸ್ಥೆ ಹಣಕಾಸು ದಾಖಲೆಗಳನ್ನು ಪರಿಶೀಲಿಸಲು ಅನುಸರಿಸಬೇಕಾದ ವಿವರವಾದ ಹಂತದ ಯೋಜನೆ ಅಥವಾ ಕಾರ್ಯವಿಧಾನಗಳ ಪಟ್ಟಿಯಾಗಿದೆ. ಲೆಕ್ಕ ಪರಿಶೋಧನೆ ಪ್ರಮಾಣ ಪತ್ರ ಎಂದರೇನು? ಲೆಕ್ಕ ಪರಿಶೋಧನಾ ಪ್ರಮಾಣ ಪತ್ರ ಎಂದರೆ ಸ್ವತಂತ್ರ ಲೆಕ್ಕ ಪರಿಶೋಧಕರು ಸಂಸ್ಥೆ ಹಣಕಾಸಿನ ದಾಖಲೆಗಳನ್ನು ಪರಿಶೀಲಿಸಿ ಅವು ನಿಖರವಾಗಿದೆಯೇ ಎಂದು ಖಚಿತಪಡಿಸಿ ನೀಡುವ ಅಧಿಕೃತ ಲಿಖಿತ ದಾಖಲೆಯಾಗಿದೆ. ಮೋಸ ಎಂದರೇನು?
ಲೆಕ್ಕ ಪರಿಶೋಧನೆಯಲ್ಲಿ ಮೋಸ ಎಂದರೆ ಒಂದು ಸಂಸ್ಥೆ ಹಣಕಾಸು ವರದಿಗಳನ್ನು ಉದ್ದೇಶಪೂರ್ವಕವಾಗಿ ತಿದ್ದುವ ಅಥವಾ ತಪ್ಪು ಮಾಹಿತಿ ನೀಡಿ ವಂಚಿಸುವ ಪ್ರಕ್ರಿಯೆಯಾಗಿದೆ. ಇದು ಲಾಭವನ್ನು ಹೆಚ್ಚಿಸಲು, ನಷ್ಟವನ್ನು ಮುಚ್ಚಿಡಲು ಅಥವಾ ಆಸ್ತಿಯನ್ನು ದುರುಪಯೋಗಪಡಿಸಿಕೊಳ್ಳಲು ಮಾಡುವಂತಹ ಮೋಸವಾಗಿದೆ. ತಪ್ಪುಗಳು ಎಂದರೇನು? ಲೆಕ್ಕ ಪರಿಶೋಧನೆಯಲ್ಲಿ ತಪ್ಪುಗಳು ಎಂದರೆ ಹಣಕಾಸಿನ ವಹಿವಾಟುಗಳನ್ನು ದಾಖಲಿಸುವಾಗ, ವರ್ಗೀಕರಿಸುವಾಗ ಅಥವಾ ಸಾರಾಂಶ ಬರೆಯುವಾಗ ಅಜಾಗರೂಕತೆಯಿಂದ ಉಂಟಾಗುವ ತಪ್ಪುಗಳು. ಇವು ವಂಚನೆಗಳಲ್ಲ. 18ನೇ ಪ್ರಶ್ನೆ, ದಾಖಲೆಯಲ್ಲಿನ ತಪ್ಪು ಎಂದರೇನು? ಲೆಕ್ಕ ಪರಿಶೋಧನೆ ದಾಖಲೆಯಲ್ಲಿನ ತಪ್ಪು ಎಂದರೆ ಹಣಕಾಸಿನ ಮಾಹಿತಿಯನ್ನು ಸಿದ್ಧಪಡಿಸುವಾಗ ಅಜಾಗರೂಕತೆ ಅಥವಾ ತಿಳುವಳಿಕೆ ಕೊರತೆಯಿಂದ ಸಂಭವಿಸುವ ಅನಪೇಕ್ಷಿತ ಅಥವಾ ಉದ್ದೇಶಪೂರ್ವಕವಲ್ಲದ ತಪ್ಪುಗಳಾಗಿವೆ. 19ನೇ ಪ್ರಶ್ನೆ, ತಾತ್ವಿಕ ತಪ್ಪು ಎಂದರೆ ಏನು? ಲೆಕ್ಕ ಪರಿಶೋಧನೆಯಲ್ಲಿ ಸಾಮಾನ್ಯವಾಗಿ ಅಂಗೀಕರಿಸಲ್ಪಟ್ಟ ಲೆಕ್ಕಪತ್ರ ತತ್ವಗಳನ್ನು ಪಾಲಿಸದೆ ವ್ಯವಹಾರಗಳನ್ನು ದಾಖಲಿಸಿದಾಗ ಉಂಟಾಗುವ ತಪ್ಪನ್ನು ತಾತ್ವಿಕ ತಪ್ಪು ಎನ್ನುತ್ತದೆ. ಪಾವತಿ ಪುರಾವೆ ಎಂದರೇನು? ಲೆಕ್ಕದ ಪುಸ್ತಕಗಳಲ್ಲಿ ಬರೆಯುವುದ ಯಾವುದೇ ವ್ಯವಹಾರಕ್ಕೆ ಆಧಾರವಾಗಿರುವ ಕಾಗದಕ್ಕೆ ಪುರಾವೆ, ಪಾವತಿ ಎನ್ನುವರು. ಲೆಕ್ಕದ ಪುಸ್ತಕಗಳಲ್ಲಿ ಸಾಕ್ಷ್ಯಾಧಾರ ಆಗಿರುವ ದಾಖಲೆ ಪಾವತಿ ಪುರಾವೆ ಆಗಿದೆ. ಆಂತರಿಕ ಪ್ರತಿಬಂಧ ಎಂದರೇನು? ಲೆಕ್ಕ ಪರಿಶೋಧನೆಯಲ್ಲಿ ಆಂತರಿಕ ಪ್ರತಿಬಂಧ ಎಂದರೆ ಸಂಸ್ಥೆಯ ದೈನಂದಿನ ವ್ಯವಹಾರಗಳಲ್ಲಿ ದೋಷಗಳು ಮತ್ತು ವಂಚನೆಗಳನ್ನು ತಡೆಗಟ್ಟಲು ಒಬ್ಬ ಉದ್ಯೋಗಿಯ ಕೆಲಸವನ್ನು ಮತ್ತೊಬ್ಬ ಉದ್ಯೋಗಿಯ ಸ್ವಯಂಚಾಲಿತವಾಗಿ ಪರಿಶೀಲಿಸುವಂಥ ವ್ಯವಸ್ಥೆಯಾಗಿದೆ. ಆಂತರಿಕ ನಿಯಂತ್ರಣ ಎಂದರೇನು? ಇದು ವ್ಯವಸ್ಥಾಪಕ ಮಂಡಳಿ ಸ್ಥಾಪಿಸಿದ ವ್ಯವಸ್ಥೆಯಾಗಿದೆ. ವ್ಯವಹಾರವನ್ನು ಪರಿಣಾಮಕಾರಿಯಾಗಿ ಮತ್ತು ಸುಗಮವಾಗಿ ಯಶಸ್ವಿಯಾಗಿ ಸಾಗಿಸಲು ನಡೆಸುವಂಥ ನಿಯಂತ್ರಣ ವ್ಯವಸ್ಥೆಯನ್ನು ಆಂತರಿಕ ನಿಯಂತ್ರಣ ಎನ್ನುತ್ತೇವೆ. ಆಸ್ತಿಗಳ ಪರಿಶೀಲನೆ ಎಂದರೇನು? ಲೆಕ್ಕ ಪರಿಶೋಧನೆಯಲ್ಲಿ ಆಸ್ತಿಗಳ ಪರಿಶೀಲನೆ ಎಂದರೆ ಕಂಪನಿಯ ಲೆಕ್ಕಪತ್ರಗಳಲ್ಲಿ ದಾಖಲಾಗಿರುವ ಆಸ್ತಿಗಳು ವಾಸ್ತವಿಕವಾಗಿ ಅಸ್ತಿತ್ವದಲ್ಲಿಯೇ, ಅವುಗಳ ಮಾಲೀಕತ್ವ ಸಂಸ್ಥೆಯದ್ದೇ, ಅವುಗಳ ಸ್ಥಿತಿ ಉತ್ತಮವಾಗಿರುತ್ತದೆ ಮತ್ತು ಮೌಲ್ಯಮಾಪನ ನಿಖರವಾಗಿದೆಯೇ ಎಂದು ಭೌತಿಕವಾಗಿ ತಪಾಸಣೆ ಮಾಡಿ ದೃಢೀಕರಿಸುವ ಪ್ರಕ್ರಿಯೆಯಾಗಿದೆ. ಲೆಕ್ಕ ಪರಿಶೋಧನಾ ಗಣ್ಯತೆ ಎಂದರೇನು? ಲೆಕ್ಕ ಪರಿಶೋಧನಾ ಗಣ್ಯತೆ ಎಂದರೆ ಒಂದು ಸಂಸ್ಥೆಯು ತನ್ನ ಹಣಕಾಸಿನ ವರದಿಗಳು, ಲೆಕ್ಕಪತ್ರ ದಾಖಲೆಗಳು ಮತ್ತು ಆಂತರಿಕ ನಿಯಂತ್ರಣ ವ್ಯವಸ್ಥೆಗಳನ್ನು ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾನದಂಡಗಳೊಂದಿಗೆ ಸ್ವತಂತ್ರವಾಗಿ, ನಿಖರವಾಗಿ ಮತ್ತು ಪಾರದರ್ಶಕವಾಗಿ ತಪಾಸಣೆ ಮಾಡುವ ಉನ್ನತ ಮಟ್ಟದ ಸಾಮರ್ಥ್ಯವಾಗಿದೆ. 25ನೇ ಪ್ರಶ್ನೆ, ಪುರಾವೆ ಪಾವತಿಯ 2 ಪ್ರಕಾರಗಳು ಯಾವುವು? ಮೊದಲನೇದು ನಗದು ಪಾವತಿಗಳ ಪುರಾವೆ, ನಗದು ಸ್ವೀಕೃತಿಗಳ ಪುರಾವೆ. ಲೆಕ್ಕ ಪರಿಶೋಧನಾ ವರದಿಯ 2 ಪ್ರಕಾರಗಳು ಯಾವುವು? ಮೊದಲನೇದು ಮಾರ್ಪಾಡು ಮಾಡದ ವರದಿ, ಮಾರ್ಪಾಡು ಮಾಡಿದ ವರದಿ. ಆಂತರಿಕ ನಿಯಂತ್ರಣದ 2 ವಿಧಗಳು ಯಾವುವು? ಮೊದಲನೇದು ತಡೆಗಟ್ಟುವ ನಿಯಂತ್ರಣ, ಪತ್ತೇದಾರಿ ನಿಯಂತ್ರಣ. ಒಳ್ಳೆಯ ಲೆಕ್ಕ ಪರಿಶೋಧನಾ ವರದಿಯ 4 ಅವಶ್ಯಕತೆಗಳನ್ನು ತಿಳಿಸಿ. ಕೊನೆ ಪ್ರಶ್ನೆಗೆ ಉತ್ತರ: ನಿಖರತೆ ಮತ್ತು ಸತ್ಯಾಸತ್ಯತೆ, ಸ್ಪಷ್ಟತೆ ಮತ್ತು ಸಂಕ್ಷಿಪ್ತತೆ, ಸ್ವತಂತ್ರ ಅಭಿಪ್ರಾಯ, ಸಮಯೋಚಿತ ಮತ್ತು ಕಾನೂನು ಅನುಸರಣೆ. 28 ಪ್ರಶ್ನೆಯಲ್ಲಿ ನಿಮಗೆ ಪ್ರಶ್ನೆಗಳು ಬರುತ್ತೆ. ಇವಿಷ್ಟು ಪ್ರಶ್ನೆಗಳನ್ನು ನೀವು ನೋಡಿಕೊಂಡ್ರೆ ಸಾಕು, ನೀವು 2 ಮಾರ್ಕ್ಸ್ಗೆ ಪೂರ್ತಿಯಾಗಿ ಆ ಸೆಕ್ಷನ್ ಉತ್ತರವನ್ನು ನೀವು ಬರಿಬೋದು. ಇದರ PDF ನಾವು ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಅದರ ಮೂಲಕ ನೀವು ಉತ್ತರಗಳನ್ನ ಪಡ್ಕೋಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ನೊಂದಿಗೆ ಸಿಗೋಣ. ಧನ್ಯವಾದಗಳು.